ನಾನು 6 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ಕಷ್ಟ ಇತ್ತು ನಮ್ಮ ಮನೇಲಿ. ಅದು ಇಲ್ಲಿಗೆ ಬಂದ್ಮೇಲೆ ನಂಗೆ ಪರಿಹಾರನೂ ಆಯ್ತು. ಆದಿಶಕ್ತಿ ರೇಣುಕಾದೇವಮ್ಮನಿಗೆ ಜೋಗುಳುವ ಹಾಕುವ ಬನ್ನಿ. ತಾಯಿ ನಮ್ಮೆಲ್ಲವನಿಗೆ ಜೋಗುಳುವ ಹಾಕುವ ಬನ್ನಿ. ನೀವು ನಾಲ್ಕೈದು ವರ್ಷದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ನಾವು ಒಂದು ಸ್ವಲ್ಪ ಸೈಟ್ ತಗೊರಲ್ಲಿತ್ತು. ಸೈಟು ನಮ್ಮಂತೆ ಆಯಿತು. ಅದಾದ ನಂತರ ನಾವು ಒಂದು ಸ್ವಲ್ಪ ವ್ಯಾಪಾರ ವಹಿವಾಟು ಒಂದು ಸ್ವಲ್ಪ ಕಮ್ಮಿ ಇತ್ತು. ಅದ್ರ ಬಗ್ಗೆ ಕೇಳಿದೋ ಅದು ಚೆನ್ನಾಗಿ ನಡೀತಾ ಇದೆ. ಇವಾಗ ಒಂದಿದ್ದು 2 ಅಂಗಡಿ ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಮಂಡ್ಯದಲ್ಲಿರುವ ಶ್ರೀ ಆದಿಶಕ್ತಿ ಗುತ್ತಲು ರೇಣುಕಾ ಯಲ್ಲಮ್ಮ ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ, ಈ ರೇಣುಕಾ ಯಲ್ಲಮ್ಮನ ಪುಣ್ಯಕ್ಷೇತ್ರದಲ್ಲಿ ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ತೀರ್ಥ ಸ್ನಾನ ನಡೆಯುತ್ತದೆ. ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಇರುವವರು, ಮಕ್ಕಳು ಇಲ್ಲದವರು, ಹಾಗೆಯೇ ಮದುವೆ ಆಗದಿರುವವರು ಈ ದೇವಸ್ಥಾನಕ್ಕೆ 4 ಸಲ ಹುಣ್ಣಿಮೆಯ ದಿನದಂದು ಬಂದು ತೀರ್ಥ ಸ್ನಾನ ಮಾಡುತ್ತಾರೆ. ಇದರಿಂದ ತಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ. ವೀಕ್ಷಕರೇ, ಶ್ರೀ ಆದಿಶಕ್ತಿ ಗುತ್ತಲು ರೇಣುಕಾ ಯಲ್ಲಮ್ಮನ ಪುಣ್ಯ ಕ್ಷೇತ್ರದಲ್ಲಿ ಶಕ್ತಿಶಾಲಿ ಬಸಪ್ಪನನ್ನ ನೀವು ನೋಡಬಹುದು. ಇಲ್ಲಿ ಬಸಪ್ಪ ಬಲಗಾಲು ಕೊಟ್ಟರೆ ನೀವೇನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೀರೋ ಅದನ್ನು ಶ್ರೀ ರೇಣುಕಾ ಯಲ್ಲಮ್ಮ ಬಸಪ್ಪನವರು ಶೀಘ್ರದಲ್ಲಿ ನೆರವೇರಿಸುತ್ತಾರೆ ಮತ್ತು ಭಕ್ತರನ್ನು ಬಸಪ್ಪ ದಾಟುವುದರಿಂದ ಅವರಲ್ಲಿರುವ ಆರೋಗ್ಯ ಸಮಸ್ಯೆ, ಮದುವೆಯ ಸಮಸ್ಯೆ, ಸಂತಾನ ಭಾಗ್ಯ ಹಾಗೂ ಇನ್ನೂ ಹಲವು ಸಮಸ್ಯೆಗಳಿಗೂ ಈ ತಾಯಿ ಪರಿಹಾರ ಒದಗಿಸಿಕೊಡುತ್ತಾರೆ. ಬಿಡಮ್ಮ. ಬಮ್ಮ 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 ಬೋ ಪಾದ ಮುಂದೆ ಬಾ ಮುಂದಕ್ಕೆ ಹೋಗಲ್ಲಪ್ಪ. ಹೋಗಲ್ಲ ಯಾವತ್ತಕ್ಕೂ ಅಂತ ಹೋಗೋಣ ಅಂತ ಬಿಡಮೇನ. ಅಮ್ಮ ಇನ್ನು ಹೋಗಲ್ಲ ಬಿಡಮ್ಮ. ಜಾಸ್ತಿ ಮಾಡ್ಕೋಬೇಕಣಮ್ಮ. ಮಾಡಿ ಜ್ಞಾನ ಕೊಡ್ಬಿಡಕಣ್ಣ. ಕೇಳ್ಕೊ ಬೇಡಮ್ಮ, ಹಂಗೆಲ್ಲ ಮಾಡಬಾರ್ದು. ನಾನಾಯ್ತು ವ್ಯವಹಾರ ಆಯ್ತು ಕೆಲಸ ಕಾರ್ಯ ಆಯ್ತು ಗೊತ್ತಿನ ಕಣ ಶಾಂತಿ ಮಾಡ್ಕೋವ, ಶಾಂತಿ ಮಾಡ್ಕೋವ ತಾಯಿ. ಯಾಕೆ ಹೇಳ್ಕೊಟ್ಟಿಯ ನೀ ಸುಮ್ಮನೆ ಇರು. ಬಾಯಿ ಮಾತಾಡೋ ಬಾಯಿ ಎತ್ತು ಮಾತಾಡ್ಬೇಕು ನೀನು. ಮಾತಾಡು ಮಾತಾಡು. ಯಾವ ವಿಷಯಕ್ಕೆ ಹೋಗಲ್ಲ, ಏನು ಮಾಡಲ್ಲ, ಕಾರ್ಯ ಕಣ್ತೀರಿ ಕಣ. ಹೋಗಲ್ಲ ಅನ್ನು ಇರು ಇರು ಬಿಡಿಸ್ತಿಲ್ಲ, ಅವಳ ಬಿಡಿಸ್ತಿಲ್ಲ. ನೀನು ಹೋಗಲ್ಲ ಕಣಮ್ಮ, ಅದೆಲ್ಲ ಬಿಟ್ಬಿಡ್ತೀನಿ ಅಭ್ಯಾಸಗಳಂತ. ಯಾವ ತಪ್ಪು ಮಾಡಲ್ಲ ನಮಸ್ಕಾರ ಮಾಡ್ಕೊ, ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊ. ಇನ್ನು ಹೋಗಲ್ಲ ಕಣಮ್ಮ, ಬಿಡಮ್ಮ, ಇನ್ನು ಹೋಗಲ್ಲ ಬಿಡಮ್ಮ, ಇನ್ನು ಹೋಗಲ್ಲ ಬಿಡಮ್ಮ. ಇನ್ನು ಮಗ ನೀನು ಮನಸ್ಫೂರ್ತಿಯಾಗಿ ಹೇಳ್ತಾ ಇಲ್ಲ ನೀನು.
ಓಲಿ ಒಂದು ಪಾಪ ಒಂದು ಭಯ ಉಟ್ಬಿಟ್ಟದ ಬಿಡವ. ಇದು ಹೋಗೋಣಂತೆ ಬಿಡಮ್ಮ. ಹಾಗೆಯೇ ಪ್ರತಿ ಹುಣ್ಣಿಮೆಯ ದಿನದಂದು ಶ್ರೀ ರೇಣುಕಾ ಯಲ್ಲಮ್ಮನವರ ವಾಗ್ದಾನ ಕೂಡ ಇರುತ್ತದೆ. ಸಾವಿರಾರು ಭಕ್ತರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಕೆಲಸಗಳು ಆಗುವುದಾದರೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಬಲಗಡೆ ಹಾಗೂ ಆಗದಿದ್ದಲ್ಲಿ ಎಡಗಡೆ ವರವನ್ನು ಕೊಡುತ್ತಾಳೆ. ಈ ಕ್ಷೇತ್ರದಲ್ಲಿ ಬಸಪ್ಪ ಭಕ್ತರನ್ನು ದಾಟುವುದೇ ವಿಶೇಷ. ಬಸಪ್ಪನವರು ಸುತ್ತಮುತ್ತಲಿನಲ್ಲಿರುವ ಭಕ್ತರ ಮನೆಗೆ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುತ್ತಾರೆ. ನಮ್ಮ ಹೆಸರು ರವಿ ಅಂತ ಹೇಳ್ಬಿಟ್ಟು ನಾವು ಹೆಚ್ಚು ಕಡಿಮೆ ಒಂದು 4-5 ವರ್ಷದಿಂದ ಬರ್ತಾಯಿದ್ದೀವಿ. 4-5 ವರ್ಷದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ನಾವು ಇಲ್ಲಿ ಗೊತ್ತಿರಲಿಲ್ಲ. ನಮ್ಮ ಮಿಸ್ಸಸ್ ಅವ್ರ ತಂಗಿಯರು ಬರ್ತಾಯಿದ್ರು, ಅವ್ರ ಕಡೆಯಿಂದ ನಾವು ಬಂದದ್ದು. ಬಂದಮೇಲೆ ನಮ್ಮ ಫಸ್ಟು ಒಂದು ಸ್ವಲ್ಪ ಸೈಟ್ ತಗರಲ್ಲಿತ್ತು, ಸೈಟು ನಮ್ಮಂತೆ ಆಯಿತು. ಅದಾದ ನಂತರ ನಾವು ಒಂದು ಸ್ವಲ್ಪ ವ್ಯಾಪಾರ ವಹಿವಾಟು ಒಂದು ಸ್ವಲ್ಪ ಕಮ್ಮಿ ಇತ್ತು, ಅದ್ರ ಬಗ್ಗೆ ಕೇಳ್ದೋ. ಅದು ಚೆನ್ನಾಗಿ ನಡೀತಾ ಇದೆ. ಇವಾಗ ಒಂದಿದ್ದದ್ದು 2 ಅಂಗಡಿ ಮಾಡ್ಕೊಂಡು ನಡೆಸ್ತಾ ಇದ್ದೀವಿ. ಅಲ್ಲಿಂದ ಬಂದ್ಬಿಟ್ಟು ಈಗ ನನ್ನ ಮಗಂದು ಒಂದು ಸ್ವಲ್ಪ ದೃಷ್ಟಿ ಪ್ರಾಬ್ಲಮ್ ಇದೆ, ಅದಕ್ಕೆ ಹೇಳಿದ್ದೀವಿ. ಅದು ಇನ್ನೊಂದು 9 ಇದರಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ತಾಯಿ ನಮಗೂ. ನನ್ನ ಹೆಸರು ಬಾಮ ಅಂತ. ನಾನು 6 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಕಷ್ಟ ಇತ್ತು ನಮ್ಮ ಮನೇಲಿ. ಅದು ಇಲ್ಲಿಗೆ ಬಂದಮೇಲೆ ನನಗೆ ಪರಿಹಾರನೂ ಆಯಿತು. ಮತ್ತು ಮಗನಿಗೆ ಮದುವೆ ಮಾಡಬೇಕಿತ್ತು, ಅದು ಎಲ್ಲೂ ಸೆಟ್ಟಾಗದೆ ತುಂಬ ಅಡೆತಡೆಗಳಿದ್ದು, ಅದು ಸೆಟ್ಟಾಯಿತು. ಮದುವೆ ಆಯಿತು, ಪಾಪುನೂ ಆಯಿತು. ಈಗ ಮಗಳಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ವಿ. ಇವಳ್ದು ಹಂಗೆ ಬರ್ತಿದ್ರು ಹೋಯ್ತಿದ್ರು, ಆಯ್ತಾನೇ ಇರಲಿಲ್ಲ. ಅದು ಸೆಟ್ಟಾಗಿ ಈಗ ಮದುವೆ ಆಗಿ 3 ತಿಂಗಳಾಯಿತು. ಅಂದರೂ ನನಗೆ 14 ವರ್ಷ ಆಗಿದ್ದಾಗ ಅಮ್ಮ ಬಂದಿತ್ತು. ಅಮ್ಮ ಬಂದ ಮೇಲೆ ಅಮ್ಮನ ಪ್ರಶ್ನೆ ಆಯಿತು. ಅದಾದಮೇಲೆ ಪೂಜೆ, ಅದಾದಮೇಲೆ ಅಮ್ಮ ಏನೇನು ಮಾಡಬೇಕು, ಯಾವ್ಯಾವ ವಿಚಾರವಾಗಿ ಅಂತ ಅಮ್ಮ ಬಂದು ಭಕ್ತರಿಗೆ ಹೇಳ್ಕೊಬತ್ತು. ಅದರಂತೆ ನಾವು ಅಮ್ಮ ಹೇಳಿದಂತೆ ನಾವು ನಡ್ಕೊಬಂದು ಅದರಂತೆ ಬರೋ ಭಕ್ತರಿಗೆ
ಒಳ್ಳೆಯದಾಯಿತು. ಇಲ್ಲಿ ಆಗುವಂಥ ಒಳ್ಳೆಯ ಕೆಲಸಗಳು ಬೇಗ ಆಗ್ತವೆ. ಅದರಲ್ಲೂ ಮಕ್ಕಳ ಫಲ, ಮದುವೆ ವಿಚಾರ, ಆಮೇಲೆ ಜಾಸ್ತಿ ಮಾಟ ಮಂತ್ರ ವಿಚಾರವಾಗಿ ಅಮ್ಮ ಬೇಗ ಕೈ ಹಿಡಿದು ಎತ್ಕೊತಾಳೆ. ಸಂತಾನ ಭಾಗ್ಯ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕಾಗುತ್ತೆ? ಸಂತಾನ ಭಾಗ್ಯಕ್ಕೆ ಅಮ್ಮನ ಹತ್ರ 9 ವಾರ ಅಥವಾ 16 ವಾರ ಅವ್ರ ಮನೇಲೇ ಮಂಗಳವಾರ ದಿನ ಪೂಜೆ ಮಾಡಬೇಕಾಗತ್ತೆ. ಅಮ್ಮ ವ್ರತ ಹೇಳುತ್ತೆ, ಅದನ್ನು ಅವ್ರ ಮನೇಲೇ ಮಂಗಳವಾರ ದಿನ ಮಾತ್ರ ಪೂಜೆ ಮಾಡಬೇಕಾಗತ್ತೆ. ಅದರಲ್ಲಿ 16 ವಾರ ಹೇಳಿ, 9 ವಾರ ಹೇಳಿ, 5 ಮಂಗಳವಾರ ಆದಮೇಲೆ 1 ಶುಕ್ರವಾರ ಹಾಕ್ಸ್ಕೊಂಡು ಅಮ್ಮನ ಹತ್ರ ಒಂದು ಪಂಚಫಲಗಳು ತಂದು ಅಮ್ಮನ ಹತ್ರ, ಅದರಲ್ಲೂ ಪಂಚಫಲ ಅಂದರೆ ಸಿಪ್ಪೆ ಸಮೇತ ತಿನ್ನುವಂಥ ಹಣ್ಣುಗಳನ್ನೇ ತಂದು ಪೂಜೆ ಮಾಡಬೇಕಿಲ್ಲ. ಅಮ್ಮನದಿಗೆ ಸಂತಾನ ಪೂಜೆ ಅಂತ ಮಾಡ್ತೇವೆ ಇಲ್ಲಿ. ಸಿಪ್ಪೆ ಸಮೇತ ತಿನ್ನೋ ಹಣ್ಣುಗಳು ಅಂದರೆ ಯಾವ ರೀತಿ ಬರುತ್ತೆ? ಅಂದರೆ ಈಗ ಸೇಬು, ಈ ಥರ ಬಾಳೆಹಣ್ಣು ಸಿಪ್ಪೆ ಸಮೇತ ತಿನ್ಬೋದು. ಆ ರೀತಿ ಒಂದು 5 ರೀತಿ ಈ ಸೀಬೆಹಣ್ಣು ಇಂಥವನ್ನ ಸಿಪ್ಪೆ ಸಮೇತ ತಿನ್ನುವಂಥ 5 ಹಣ್ಣುಗಳು, 5 ಬಗೆ ಹಣ್ಣು ತಂದು ಅಮ್ಮನ ಹತ್ರ ಸಂತಾನ ಪೂಜೆ ಅಂತ ಮಾಡ್ತೀವಿ. ಅದನ್ನು ಸಂತಾನ ಪೂಜೆ ಮಾಡಿ ಅದನ್ನು 5 ಜನ ಮುತ್ತೈದರಿಗೂ ಮೊದಲು ತುಂಬಿ ಅಮ್ಮನಿಗೂ ಮೊದಲು ತುಂಬಿ ಅದನ್ನು ಮತ್ತೆ ಅಮ್ಮನಿಗೆ ಪೂಜೆ ಮಾಡಿ ಅಮ್ಮನ ಮೊದಲಿಂದ ಮತ್ತೆ ಅಮ್ಮನಿಗೆ ಅವ್ರ ಮೊದಲಿಗೆ ಹಾಕಿಸಿ ಪೂಜೆ ಅದು ಸಂತಾನ ಪೂಜೆ ಮಾಡಿಸಿ ಆ 9 ವಾರ 16 ವಾರ ವ್ರತ ಮುಗಿಯೋರೊಳಗಡೆ ಅವ್ರಿಗೆ ಮುಟ್ಟು ನಿಂತು ಮಕ್ಕಳಾಗತ್ತೆ. ಗುರುಗಳೇ, ಇವಾಗ ಕಂಕಣ ಭಾಗ್ಯ ಇರೋರಿಗೆ ಯಾವ ರೀತಿ ಪೂಜೆ? ಕಂಕಣ ಭಾಗ್ಯದವ್ರಿಗೂ ಅದೇ 9 ರೀತಿ ಪೂಜೆ ಮನೇಲೇ ಹೇಳುತ್ತೆ. ಅದಾದಮೇಲೆ 5 ಮಂಗಳವಾರ ಅಮ್ಮನ ಹತ್ರ ಬಂದು 21 ವರ್ಷದ ಕೊನೆನ ಕಟ್ಟಿ ಅಮ್ಮನಿಗೆ ಹಾರ ಮಾಡಿ ಹಾಕಬೇಕಾಗತ್ತೆ. ಇಲ್ಲೇ ಬಂದು ಕಟ್ಟಬೇಕಾ? ಇಲ್ಲೇ ಬಂದು ಕಟ್ಟಬೇಕು, ಕಟ್ಟಿ ಹಾಕಬೇಕು. ದೂರ ಇರುವಂಥವ್ರಾದರೆ 1 ವಾರ ಇಲ್ಲಿ ಕಟ್ತಾರೆ, ಇನ್ನು ಉಳಿದು 4 ವಾರ ತಪ್ಪರೆ 3 ವಾರ ಅವ್ರ ಊರಲ್ಲಿ ಎಲ್ಲರ ಅಮ್ಮನ ಅಕ್ಕಪಕ್ಕ ಯಾವ್ದಾರು ಒಂದು ಹೆಣ್ಣು ದೇವ್ರ ದೇವಸ್ಥಾನದಲ್ಲಿ ಕಟ್ಟಿ ಲಾಸ್ಟ್ನೇ ವಾರ ಮತ್ತೆ ಅಮ್ಮನಿಗೆ ತಗೊಬಂದು ಕೊಡಬೇಕು. ಮಾಟ ಮಂತ್ರ ಇರೋರಿಗೆ ಯಾವ ರೀತಿ ತಡೆ? ಇಲ್ಲಿ ಮಾಟ ಮಂತ್ರದವ್ರಿಗೆ ತಡೆ, ದೃಷ್ಟಿ ತೆಗೆಯೋದು, ಎಳೆ ಕಟ್ಟಿಸೋದು, ಅದರಲ್ಲೂ ಬೇಗ ಪರಿಹಾರ ಬಸಪ್ಪನಿಂದ ದಾಟಿಸೋದು. ಬಸಪ್ಪನಿಂದ ದಾಟಿಸಿದಾಗ ಏನಾಗುತ್ತೆ, ಅವ್ರಿಗೆ ಯಾವುದೇ ಶರೀರದಲ್ಲಿ ಏನೇ ತೊಂದರೆ ತಾಪತ್ರಗಳಿರಲಿ, ಕಾಯಿಲೆಗಳಿರಲಿ, ಅದರಲ್ಲೂ ಈ ತುಂಬ ಆಯಾಸ ಆಗಿ ತುಂಬ ಎದ್ದೊಳಕ್ಕೆ ಆಗಲ್ಲ ಅನ್ನೋಂಥವ್ರಿಗೆ ಬಸಪ್ಪನ ಕೈಲಿ ದಾಡಿಸಿ ಒಂದು 9 ವಾರ ಅಥವಾ 5 ವಾರ ಅಥವಾ 3 ವಾರ ಅಮ್ಮ ಎಷ್ಟು ವಾರ ಹೇಳುತ್ತೆ ಅಷ್ಟು ವಾರದಲ್ಲಿ ತಡೆ ಮಾಡಿಸಿ ಆ ತಡೆ ಮುಗಿದ್ರೊಳಗಡೆ ಅವರೆಲ್ಲ ಇದು ಕಳೆದು ಒಳ್ಳೆಯದಾಗತ್ತೆ. ಇಲ್ಲಿ ವಿಶೇಷ ದಿನಗಳು ಯಾವ್ಯಾವ ದಿನ? ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಅಮ್ಮನ ಪ್ರಶ್ನೆ ಆಗುತ್ತೆ. ಅದರಲ್ಲೂ ವಿಶೇಷ ಶುಕ್ರವಾರ, ಭಾನುವಾರ ಅಮ್ಮಂದು ಪ್ರಶ್ನೆಯೂ ಆಗುತ್ತೆ, ಬರವಣಿಗೆನೂ ಆಗುತ್ತೆ. ಅಡ್ಡಲಗಿ ಒಳ್ಳೆ ಅಮ್ಮಂದು ಬಲ ಎಡ ಅನ್ನೋ ಉತ್ತರನೂ ಆಗುತ್ತೆ. ಬಸಪ್ಪ ಶುಕ್ರವಾರ ಭಾನುವಾರ ಮಾತ್ರ ಕ್ಷೇತ್ರದಲ್ಲಿ ದಾಟೋದು ಹೊರ ಇರುತ್ತೆ. ಇಲ್ಲಿ ಕುಡ್ತಾ ಬಿಡಿಸೋದಕ್ಕೆ ಬಸಪ್ಪನದ್ದು ಬಿಡಿಸುತ್ತೆ. ಅದರಲ್ಲೂ ಈ ಕುಡ್ತಾ ಆಮೇಲೆ ಬೇರೆ ಸವಾಸಗಳು, ಇನ್ನಿತರೆ ಯಾವ್ದಾರ ಚಟಗಳು ಇದರಂಥವ್ರನ್ನ ಅವ್ರು ಕರ್ಕೊಬಂದು ಅಮ್ಮನ ಬಸಪ್ಪನ ಹತ್ರ ಬಡಿಸಿಸ್ತಾರೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೋಮಗಳು ಯಾವ ಹೋಮ ನಡೆಯುತ್ತೆ? ಅಮ್ಮನಿಗೆ ಜಾಸ್ತಿ ನಡೆಯೋದಿಲ್ಲಿ ಚಂಡಿಕಾ ಹೋಮ. ಅದನ್ನು ಬಿಟ್ಟರೆ ಅಮ್ಮನಿಗೆ 3 ತಿಂಗಳಿಗೆ ಒಂದ್ಸತಿ ಬಾಲದುರ್ಗ ಹೋಮ ಅಂತ ಮಾಡ್ತೀವಿ, ಇಲ್ಲಾಂದರೆ ದುರ್ಗಾ ಹೋಮ ಅಂತ ಮಾಡ್ತೀವಿ. ದುರ್ಗಾ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿನ ಹೋಮ ನಡೆಯುತ್ತೆ. ಪ್ರತಿ ಹುಣ್ಣಿಮೆಯಲ್ಲಿ ಅಮ್ಮನಿಗೆ ಬೆಳಗಿನ ಜಾವ ಉಷಾ ಲಗ್ನದಲ್ಲಿ ಅಮ್ಮನಿಗೆ ಪೂಜೆ ಆಗುತ್ತೆ. ಪೂಜೆ ಆದಮೇಲೆ ಏನಾಗುತ್ತೆ, ಅಮ್ಮನಿಗೆ ಅಭಿಷೇಕ ಆಗುತ್ತೆ. ಅಭಿಷೇಕ ಆದಮೇಲೆ ಮತ್ತೆ ಭಕ್ತರಿಗೆ ತೀರ್ಥ ಸ್ನಾನ, ಆಮೇಲೆ ಧೂಪ ಸೇವೆ, ಆಮೇಲೆ ಪಾದಪೂಜೆ ಆದಮೇಲೆ ಅಮ್ಮನಿಗೆ ಮತ್ತೆ ಭಕ್ತರ ಮೇಲೆ ಅಡ್ಡಲಗೆ ಸೇವೆ, ಆಮೇಲೆ ಬಸಪ್ಪ ದಾಟೋದು ಆಗುತ್ತೆ. ಅರಿಶಿನ ತೀರ್ಥ ಸ್ನಾನದ ಹೇಳ್ಬೇಕಕ್ಕ. ತೀರ್ಥ ಸ್ನಾನ ಮಾಡಿಸಿದ್ರಿಂದ ಅವರಲ್ಲಿ ಯಾವುದೇ ರೋಗ ರುಜಿನಗಳು ಏನೇ ಇದ್ರೂ ಕಳೆಯುತ್ತೆ. ಮಕ್ಕಳ ಫಲ, ಮದುವೆ ವಿಚಾರ, ಅವ್ರ ವ್ಯವಹಾರ, ಕೋರ್ಟು ಕಚೇರಿ ವಿಚಾರ, ಹಣಕಾಸು ವ್ಯವಹಾರಗಳು ಎಲ್ಲ ಬೇಗ ಕ್ಲಿಯರಾಗಿ ಅವ್ರ ಕೆಲಸಗಳು ಬೇಗ ಪಾಸಾಗುತ್ತೆ. ತೀರ್ಥ ಸ್ನಾನ ಮಾಡಿಸಿದ್ರೆ ಅಮ್ಮನ ಜೊತೆಯಲ್ಲಿ ದುರ್ಗಾ ಸಾಲಿಗ್ರಾಮದ ಜೊತೆಯಲ್ಲಿ ಅಮ್ಮನಿಗೆ ಅಭಿಷೇಕ ಆಗಿ, ಸಾಲಿಗ್ರಾಮ ಜೊತೆಯಲ್ಲಿ ಅಮ್ಮನಿಗೆ ಅಭಿಷೇಕನೂ ಆಗುತ್ತೆ, ಭಕ್ತರಿಗೂ ಸಾಲಿಗ್ರಾಮದ ಜೊತೆಯಲ್ಲೇ ತೀರ್ಥ ಸ್ನಾನ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಕ್ಷೇತ್ರದಲ್ಲಿನ ವಿಶೇಷತೆಗಳನ್ನು. ನೀವು ಕೂಡ ಬಸಪ್ಪನವರ ಪವಾಡ ತಿಳಿಯಲು ಮಂಡ್ಯದಲ್ಲಿರುವ ಶ್ರೀ ಆದಿಶಕ್ತಿ ಗುತ್ತಲು ರೇಣುಕಾ ಯಲ್ಲಮ್ಮ ಪುಣ್ಯ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ.